ನಿಮಗೆ ಹೆಂಗೆ ಅನ್ಸುತ್ತೆ ಪಟ 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 ಕಮೆಂಟ್ ಹಾಕಿಬಿಡ್ರಿ. ಅವನು ನಿಮ್ಮ ಊರ ಹೆಸರ ಅವನು ಜೈ RCB ಅಂತ ಅದ್ರ ಮುಂದೊಂದು ಕಮೆಂಟ್ ಹಾಕಿ ಸುಟ್ಟು ಬಿಡ್ರಿ. ಅವನು ಕಮೆಂಟ್ ಸೆಕ್ಷನ್ ಅವನು ಏನು ಮ್ಯಾಚ್ ರೀ RCB ಮ್ಯಾಚ್. ಅವನು ಗೆಲ್ಲೋ ಟೈಮ್ದಾಗ ಮ್ಯಾಚ ಫೈನಲ್ ಮ್ಯಾಚ್ ಇರ್ತದ, ಅದಕ್ಕಿಂತ ಡೇಂಜರ್ ಟೆನ್ಷನ್ ಸುಳಿ ಪ್ರತಿ ಒಂದು ಮ್ಯಾಚ್ ಈ ರೇಂಜಿಗೆ ಟೆನ್ಷನ್ ರೀ. ಒಟ್ಟು ಅವ್ನು ಗೆಲ್ತಾರ ಅವ್ರು ಸೋಲ್ತಾರ ಅನ್ನೋದು ಭಾರಿ ಟೆನ್ಷನ್ ನಮಗ. ಈ ಕಾಡ್ರೆ ವಿಕೆಟ್ ಹೊಂಟಾವ್, ಈ ಕಾಡ್ರೆ ಕಿಂಗ್ ಕೊಹ್ಲಿ ನಿಂತಿತ್ತು. ಅವ್ನು ಇವತ್ತ ಮ್ಯಾಚ್ ದಂಡಿಗೆ ಹಚ್ಚಬೇಕಂದ್ರೆ ನಿಂತಿತ್ತು. 77 ರನ್ ಹೊಡೆದ್ರೆ ನಮ್ಮ ಹುಲಿ ಔಟ್ ಆಗಿಬಿಟ್ಟ. ಅವನು ಮ್ಯಾಚ್ ಹೋಯ್ತಪ್ಪ ಅನ್ನೋದು ನಾ ಟೆನ್ಷನ್ದಾಗ ನಾವು ಕೂತಿದ್ದೀವಿ. ಇಂಪ್ಯಾಕ್ಟ್ ಪ್ಲೇಯರ್ ಅಂತೇಳಿ ಲೋಮ್ರೋರ್ ಅಣ್ಣ ಕರೆಸಿದ್ರು. ದಿನೇಶ್ ಕಾರ್ತಿಕ್ ಅಣ್ಣ ನಿಂತು ತಿರ್ಬೇಡಿ ತುಂಬಬೇಡಿ ಏನು ಬ್ಯಾಟಿಂಗ್ ಲಾಸ್ಟ್ ಮೂಮೆಂಟಿಗೆ ದಿನೇಶ್ ಕಾರ್ತಿಕ್ ಸಾಹೇಬ್ರದ್ದು ತಿರ್ಬೇಡಿ ಬಡಿದ್ರು. 19ನೇ ಓವರಿಗೆ ಅವನು ಹರ್ಷಲ್ ಪಟೇಲ್ ಬೌಲರ್ ಬಂದಿದ್ದ, ಅದು ನಮ್ಮ ಪ್ಲೇಯರೇ. ಇಲ್ಲ ನಾವು ಅವನಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಸಾಹೇಬ್ರಿಗೆ. ಯಾಕಂದ್ರೆ ನಮಗೆ ಮ್ಯಾಚ್ ಗೆಲ್ಲಕ್ಕೆ ಅವರು ಒಂದು ಪ್ರಮುಖ ಪಾತ್ರ ಐತಿ. ಭಾಳ ಚಂದ ಬಾಲಿಂಗ್ ಹಾಕಿದ್ರು, ನಮಗೆ ಆಟ ರನ್ ಬೇಕಾಗಿತ್ತು. ಅಂಥ ಟೈಮ್ದಾಗ ಹರ್ಷಲ್ ಪಟೇಲ್ ಅವ್ರಿಗೆ ಬಾಲಿಂಗ್ ಕೊಟ್ಟಿದ್ದಾರೆ. 19ನೇ ಓವರ ಗೆಲ್ಲ ಫಸ್ಟ್ ಬ್ಯಾಟಿಂಗ್ ಪಂಜಾಬ್ದವ್ರು ಆಡಿದ್ದಾರೆ. ಟಾಸ್ ಏನೋ RCB ಗೆದ್ದಿದ್ರು. ಫಸ್ಟ್ ಬ್ಯಾಟಿಂಗ್ ಪಂಜಾಬ್ದವ್ರು ಆಡಿದ್ರು. ನಾವು ಬಾಲಿಂಗ್ ಹಾಕಿದಂದ್ರೆ RCBದವ್ರು ನಿಶ್ಚಿಂತ ಕುಂತಿದ್ರು. 170 ಮ್ಯಾಗ ರನ್ ಹೊಡೆದ್ರು. ಇವತ್ತ ಯಶ್ ದಯಾಳ್ ಅವರು ಗಿಲ್ಲಿ ಬಾಲಿಂಗ್. ಅವನು ಯಶ್ ದಯಾಳ್ ಗೋಳ ಬಾಲರ್ ಹ್ಯಾಂಗಿಂಗ್ ದುನಿಯಾದ ಮಾತಾಡ್ತಿದ್ರು. ಇವತ್ತು ಮಸ್ತ್ ಒಂದು ಎಕನಾಮಿ ಒಳಗೆ ಬಾಲಿಂಗ್ ಹಾಕ್ಯಾರ. ಅದು ಅಂತ ನಮ್ಗೆ ಭಾಳ ಖುಷಿ ಆಯ್ತು. ಮತ್ತೆ ಮ್ಯಾಕ್ಸ್ವೆಲ್ ಕಾಕಾಟ ಒಂದು 2 ವಿಕೆಟ್ ತಗೋರು, ಸಿರಾಜಣ್ಣ ಆಟ ಒಂದು 2 ವಿಕೆಟ್ ತಗೋರು. ಸ್ವಲ್ಪ ತುಟ್ಟಿ ಆದ್ರು ಸಿರಾಜಣ್ಣ, ಅದು ಏನು ಮಾಡಕ್ಕೆ ಬರಂಗಿಲ್ಲ ರೀ. ಹೊಡಿ ಕಡಿಮೆ ಮ್ಯಾಚ್ ಇದ. ಇನ್ನು ನಮ್ಮ ಬ್ಯಾಟಿಂಗ್ ಚಾಲು ಆದವು ರೀ ಅಪ್ಪ. 1ನೇ ವಾರ ತಿರ್ಬೇಡಿ ತುಂಬಾಡಕ್ಕೆ ಚಾಲೂನೇ ನಮ್ಮ ಕಿಂಗ್ ಕೊಹ್ಲಿ. ಅಂತಾದ್ರಾಗ ಸ್ಲಿಪ್ ಕ್ಯಾಚ್ ಹೋಗಿತ್ರಿ ಅವನು. ಅದು ನಮ್ಗೆ ಟೆನ್ಷನ್ ಆಗಿಬಿಟ್ಟಿತ್ತು. ನಮ್ಮ ಔಟ್ ಗಿಟ್ ಆಯ್ತಾನಪ್ಪ ಹುಲಿ ಅಂತೇಳಿ. ಇವತ್ತು ಅಂಥದ್ರಾಗ ದುನ್ಯಾಗ ಟೆನ್ಷನ್ ಆಗಿತ್ತು ನಮಗೆ. ಅವನು ಒಯ್ದ ಕಿಂಗ್ ಕೊಹ್ಲಿ ತಿರ್ಬೇಡಿ ತುಂಬಾಡ್ತಾ. ಈ ಕಡೆ ವಿಕೆಟ್ ಹೊಂಟೂರಿ, 2 ಪ್ಲೇಸಸ್ ಔಟ್ ಆದ್ರು. ಈ ಕಡೆ ಕ್ಯಾಮ್ರಾನ್ ಗ್ರೀನ್ ಬಂದ, ಅಣ್ಣ ನಿಂತು ಹೊಡಿತಾನ ನಾವು ಅನ್ಕೊಂಡು ಅವನು ಔಟ್ ಆದ. ಸ್ವಲ್ಪ ನಿಂತರ ರಜಾದ್ ಪಡೆದಾರ ಅವರು ನಿಂತರ ಕರೆ, ಆದ್ರೆ ಏನದ ಕೆಲಸ ಆಗಲಿಲ್ಲ. ಅವರು ಸ್ವಲ್ಪ ಹೊಡಿ ಆಡಿದ್ರು ಕರೆ ಅವರು ಔಟ್ ಆದ್ರು. ಈ ಕಡೆ ಮ್ಯಾಕ್ಸ್ವೆಲ್ ಅಣ್ಣ ಬಂದ, ಅವರು ಔಟ್ ಆದ್ರು. ನಾವು ದೊಡ್ಡ ಟೆನ್ಷನ್ ಆಗ್ಬಿಡ್ತು. ಕೊಹ್ಲಿ ಕಾಕ ನಿಂತ ತಿರ್ಬೇಡಿ ತುಂಬೇಳಾಗತ್ತ. 150 ಆದ ನೋಡ್ರಿ ಹುಲಿದು. ಟೋಟಲ್ T20 ಒಳಗೆ 150 ಆಗ್ಯಾವ. ಅದೊಂದು ಭಾಳ ಖುಷಿ ಆಯ್ತು ನಮ್ಮ ಕಿಂಗ್ ಕೊಹ್ಲಿ. ಲಾಸ್ಟ್ ಮೂಮೆಂಟ್ದಾಗ ಒಂದು ಮ್ಯಾಚ್ ಗೆಲ್ಸ್ಕೊಂಡ್ ಬರ್ತಾರ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವತ್ತು RCB ಮ್ಯಾಚ್ ಗೆಲ್ಲಕ್ಕ ಅವ್ರದ್ದು ಒಂದು ದೊಡ್ಡ ಪ್ರಮುಖ ಪಾತ್ರ ಐತ್ರಿ. ಯಾಕಂದ್ರೆ ಅಷ್ಟು ದೊಡ್ಡ ರನ್ ಹೊಡೆದಾರ, ಅದು ಟೀಮಿಗೆ ಭಾಳ ಅನುಕೂಲ ಆಗೈತಿ. ಇನ್ನು ಲಾಸ್ಟ್ ಮೂಮೆಂಟ್ ಟೈಮ್ದಾಗ ರೀ ಇಂಪ್ಯಾಕ್ಟ್ ಪ್ಲೇಯರ್ ಯಶ್ ದಯಾಳ್ ಅವ್ರು ಕುಂದ್ರಿಸಿ ಈ ಲೋಮ್ರನ್ ಅವ್ರಿಗೆ ತೊಗೊಂಬಂದ್ರಿ ಬ್ಯಾಟಿಂಗ್ ಆಡಕ್ಕೆ. ತಿರ್ಬೇಡಿ ತುಂಬ್ಯಾಡ್ರಿ ಲಾಸ್ಟ್ ಮೂಮೆಂಟಿಗೆ. ಚಲೋ ಬ್ಯಾಟಿಂಗ್ ಆಡಲು. ಇನ್ನು ನಮ್ಮ ದಿನೇಶ್ ಕಾರ್ತಿಕ್ ಸಾಹೇಬ್ರಿಗೆ ನಾವು ಮೆಚ್ಚೇ ಬೇಕ್ರಿ. ಅವನು ಲಾಸ್ಟ್ ಮೂಮೆಂಟ್ದಾಗ 1ನೇ ಮ್ಯಾಚು ಲಾಸ್ಟ್ ಮೂಮೆಂಟ್ದಾಗ 170 ರನ್ ಮ್ಯಾಗ ಗಡಿದಾಟಕ್ಕೆ ಕಾರಣ. ಈ ಕಡೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಸಾಹೇಬರು ಅಲ್ಲೂ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಕೊಟ್ಟಿದ್ರು. ಈ ಮ್ಯಾಚ್ ಸಹ ಭಾಳ ಗೆಲ್ಲುವಂಥದ್ದು ಒಂದು ಇತ್ತು. ಯಾಕಂದ್ರೆ ತವ್ರ ಮನೆಯಾಗ ಇರ್ತಾರೆ ಮ್ಯಾಚ್ ಗೆಲ್ಲೇಬೇಕಾದ ಒಂದು ಅನಿವಾರ್ಯ ಇರ್ತದೆ ತವ್ರ ಮನೆಯಾಗ. ಮತ್ತು ಮಂದಿ ಮಕ್ಕಳು ಎಲ್ಲ ನಮ್ಮೂ ಇರ್ತಾವ್ರಿ. ಅದಕ್ಕೆ ಲಾಸ್ಟ್ ಮೂಮೆಂಟ್ದಾಗ ಭಾಳ ಚಂದ ಬ್ಯಾಟಿಂಗ್ ಆಡಿದ್ರು. ಹಿಂದೆ ಮುಂದೆ ಎಲ್ಲ ಕಡೆ ತಿರ್ಬೇಡಿ ತುಂಬಾಡಿ 6 4 ಹೊಡೆದ ಮ್ಯಾಚ್ ಇವತ್ತು ಗೆಲ್ಲಿಸ್ಕೊಟ್ಟಾರಿ. ಇವತ್ತು ಹುಳಿ ಉಣ್ಣಿ ಎಲ್ಲಿ ನಾನು ಹೊಯ್ಕೊಳಕ್ಕೆ ಹಾಸ್ತಾರ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಹಂಗೆ ಮಾಡಲಿಲ್ಲ. ಆದ್ರೆ ಇವತ್ತು ಹುಳಿ ಉಣ್ಣಿ ಐತಿ, ಒಂದು ದಮ್ ಲಾಬ್ ಹೊಯ್ಕೊಂಬಿಡು. ನಾನು ಹೊಯ್ಕೊಂಡ್ಬಿಡ್ತೇನೆ. ಇವತ್ತು ಮ್ಯಾಚ್ ಅವನು ಗಿಲ್ಲಿ ಮ್ಯಾಚ್ ಆಯ್ತಾ. ಭಾಳ ರೋಮಾಂಚನ ರೀ. ಏನು ಅವ್ನು RCB ನೋಡ್ರಿ ಪ್ರತಿ ಮ್ಯಾಚ್ ಈ ಥರ ಫೀಲ್ ಆಗೈತೆ. ಅದಕ್ಕೆ ನಾವು RCB ಭಾಳ ಇಷ್ಟಪಡ್ತೀವಿ. ಪ್ರತಿಯೊಂದು ಬಾಲನ್ನು ಅನುಭವಿಸಿ ಅದು ರೋಮಾಂಚನ ಆಗಿ ನಾವು RCB ಗೆಲ್ಲೋದೈತಲ್ಲ, ಅದು ನಮ್ಗೆ ಭಾಳ ಖುಷಿ ಕೊಡ್ತೈತಿ. ಮತ್ತೆ ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ಭೇಟಿ ಆಗೋದಂತೆ. ಇವತ್ತು ಮ್ಯಾಚ್ ನಿಮ್ಗೆ ಹೆಂಗೆ ಅನ್ಸೈತಿ? ಇವತ್ತಿನ ಮ್ಯಾಚ್ ಏನೇನು ಖುಷಿ ಕೊಟ್ಟೈತೆ ಅನ್ನೋದು ಪಟ ಕಮೆಂಟ್ ಹಾಕ್ರಿ. ಮತ್ತೆ ನಾನು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋಕ್ಕೆ. ನಮಸ್ಕಾರ.